ಇವತ್ತು ಅಂಗನವಾಡಿ ಕಾರ್ಯಕರ್ತ ರಿಕ್ರೂಟ್ ಮಾಡಬೇಕಾದ್ರೆ 2 ಲಕ್ಷ ರೂಪಾಯಿ ಲಂಚ ತಗೋತಾರೆ ಅಧಿಕಾರಿಗಳು. ಇವತ್ತು ನಿಮ್ಮ ತಾಲೂಕಿನಲ್ಲೂ ಸಹ ನಡೆದಿದೆ. ಹೆಲ್ಪರ್ಗೆ 1 ಲಕ್ಷ ರೂಪಾಯಿ ಲಂಚ ತಗೊಳ್ತಾರೆ. ಇದು ನಿಜವಾಗ್ಲೂ ಸಹ ಭ್ರಷ್ಟಾಚಾರದ ಕೂಪ ಆಗಿದೆ. ಇವತ್ತು ಏನು ಎಷ್ಟರ ಮಟ್ಟಿಗೆ ಅಂತಂದ್ರೆ ನಾನು ನಿರೀಕ್ಷೆ ಮಾಡೋಕ್ಕೂ ಆಗಲ್ಲ. ದಿವಸದಲ್ಲಿ ಹೋರಾಟ ಕಡ್ಡಾಯವಾಗಿ ನಾವು ಆಲ್ರೆಡಿ ತೀರ್ಮಾನ ಮಾಡಿದ್ದೇವೆ. ಗ್ರಾಚ್ಯುಟಿ ಕೊಡದೆ ಹೋದ್ರೆ ಅಮರಣಾಂತರ ಮುಷ್ಕರನ್ನ ಫ್ರೀಡಂ ಪಾರ್ಕ್ ಅಲ್ಲಿ ಒನ್ಸ್ ಅಗೇನ್ ರಾಜ್ಯ ಮಟ್ಟದಲ್ಲಿ ನಾವು ಅನ್ಕೊಂತೇವೆ ಅಂತಾನೂ ಸಹ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟ. ಸರ್ಕಾರದಲ್ಲಿ ನಿವೃತ್ತಿ ಆದಂತವ್ರಿಗೆ ಇವತ್ತು ಹೊಸ ಲೇಬರ್ ಕೋಡ್ ನಲ್ಲಿ ಬಂದಾಗ 1 ವರ್ಷ ಕೆಲಸ ಮಾಡಿದ್ರು ಸಹ ಗ್ರಾಚ್ಯುಟಿ ಕೊಡಬೇಕು ಅಂತ ಕಡ್ಡಾಯವಾಗಿದೆ. ಇವತ್ತಿನ ಈ ಒಂದು ಸಭೆ ಒಳಗೇನೂ ಸಹ ಬೀಳ್ಕೊಡುವ ಸಂದರ್ಭದಲ್ಲಿ ನಾವು ಸರ್ಕಾರನ ಒತ್ತಾಯ ಮಾಡೋದೇನು ಅಂದ್ರೆ, ನಿವೃತ್ತಿಯಾದಂತ ಎಲ್ಲ ತಾಯಂದಿರುಗಳಿಗೂ ಸಹ ಸರ್ಕಾರ ಕಡ್ಡಾಯವಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ ಮತ್ತೆ ಕೇಂದ್ರ ಸರ್ಕಾರದ ತೀರ್ಮಾನದಂತೆ ಅವರಿಗೆ ಕಡ್ಡಾಯವಾಗಿ ಗ್ರಾಚ್ಯುಟಿನ ಕರ್ನಾಟಕ ಸರ್ಕಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಒತ್ತಾಯ ಪ್ರಮುಖ. ನನ್ನ ಹೆಸರು ಎನ್ ಭಾಗ್ಯಲಕ್ಷ್ಮಿ ಅಂತ. ಕೆಜೆಪ್ TUCC ಯೂನಿಯನ್ನ ಅಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೀವಿ. 2024-25ನೇ ಸಾಲಿನಲ್ಲಿ ನಾವು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಆದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರಾದ GR ಶಿವಶಂಕರ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಅವರೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಭಾಗವಹಿಸ್ತಾ ಇದ್ದೀವಿ. வணக்கம், என் பேர் பிரமிளா. நான் TUCCல செக்ரட்டரியாக வேலை பண்ணிட்டு இருக்கோம். இங்கே அங்கன்வாடி ரிட்டையர்மெண்ட் ஃபங்க்ஷன் வச்சுட்டு இருக்கோம். ஸோ அது சார்பாக நம்ம ஸ்டேட்லேருந்து பிரசிடென்ட் சிவசங்கர் சார் வராரு. எல்லா ஒர்க்கர்ஸ், அங்கன்வாடி ஒர்க்கர்ஸ், ஹெல்ப்பர்ஸ் எல்லாம் சேர்ந்து இந்த ப்ரோக்ராம் பண்ணிட்டு இருக்கோம். கேஜெஃப் ಬಂಗಾರಪೇಟೆ ಮೊದಲು 2 ಈಗ ಪ್ರಾಜೆಕ್ಟ್ ಆಗಿದೆ. ಒಂದು KGF ಬೇತ್ಮಂಗ್ಲ ಮತ್ತೆ ಬಂಗಾರಪೇಟೆ. KGF ನಲ್ಲಿ ಇರ್ತಕ್ಕ ಈಗಾಗಲೇ ಬಹಳ ಜನ ಹೆಣ್ಮಕ್ಳು ಅಂದ್ರೆ ಈಗ ರಿಟೈರ್ಡ್ ಆಗಿದ್ದಾರೆ. ಇವತ್ತು ಸುಮಾರು 25 ಜನ
ನಮ್ಮ ತಾಯಂದ್ರಗಳು ಏನ್ ರಿಟೈರ್ಡ್ ಆಗಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಅವರಿಗೆ ಬೀಳ್ಕೊಡೆ ಸಮಾರಂಭನ ಏರ್ಪಡಿಸಿದ್ದೇವೆ. ಮುಖ್ಯವಾಗಿ ಇವತ್ತಿನ ಈ ಸಮಾರಂಭದಲ್ಲಿ ನಾವು ತಗೊಂಡ್ತಕ್ಕ ನಿರ್ಣಯ ಏನು ಅಂತಂದ್ರೆ, ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಕಳೆದ ಸುಮಾರು ಹಲವಾರು ವರ್ಷಗಳ 1975ರಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ನಿವೃತ್ತಿ ಆದಂತ ಸಮಯದಲ್ಲಿ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಚ್ಯುಟಿ ಕಡ್ಡಾಯವಾಗಿ ಕೊಡಬೇಕು ಅಂತ. ಆದ್ರೆ ಸುಮಾರು 20,000ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ಗ್ರಾಚ್ಯುಟಿ ಸರ್ಕಾರ ಕೊಟ್ಟಿಲ್ಲ. ಕೇವಲ 2024-2025ರಲ್ಲಿ ರಿಟೈರ್ಡ್ ಆದವ್ರಿಗೆ ಮಾತ್ರ ಕೊಟ್ಟಿದ್ದಾರೆ. ಆದ್ರೆ ಪ್ರಾರಂಭದಿಂದ ರಿಟೈರ್ಡ್ ಆಗಿ 2011ರಿಂದ ರಿಟೈರ್ಡ್ ಆದಂತ ತಾಯಂದ್ರಗಳಿಗೆ ಇವತ್ತು ಗ್ರಾಚ್ಯುಟಿ ಕೊಟ್ಟಿಲ್ಲ. ಅದಲ್ಲದೆ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಕೆಲಸ ಮಾಡಿ ಫಲಾನುಭವಿಗಳಿಗೆ ಮಧ್ಯೆ ಕೆಲಸ ಮಾಡ್ತಾ ಇದ್ದಾರೆ. ಆ ಫಲಾನುಭವಿಗಳಿಗೆ ಸಮರ್ಪಕವಾದ ಪೌಷ್ಟಿಕಾಹಾರವನ್ನು ವಿತರಣೆ ಮಾಡಬೇಕು ಅಂತ ಇವತ್ತು ಅವರು ಸರಬರಾಜು ಮಾಡ್ತಕ್ಕ ಪೌಷ್ಟಿಕಾಹಾರದಲ್ಲಿ ನಾನಾ ರೀತಿಯ ತೊಂದರೆಗಳಿದೆ. ಅದನ್ನ ಮಕ್ಕಳು ತಿನ್ನೋದಿಲ್ಲ. ಪೌಷ್ಟಿ ಅನ್ನೋ ಒಂದು ಕೆಲವೆಲ್ಲ ಕೊಡ್ತಾ ಇದ್ದಾರೆ. ಆದ್ರಿಂದ ಸರ್ಕಾರ ಕೂಡಲೇ ಅವರಿಗೆ ಕಡ್ಡಾಯವಾಗಿ ಉತ್ತಮವಾದ ಪೌಷ್ಟಿಕಾಹಾರನ ಕೊಡಬೇಕು ಅನ್ನೋ ಒಂದು ಒತ್ತಾಯನೂ ಸಹ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅದಲ್ಲದೆ ಇವತ್ತು ಅಂಗನವಾಡಿಗಳಲ್ಲಿ ಕೆಲಸ ಮಾಡ್ತಕ್ಕ ತಾಯಂದ್ರಿಗೆ ಮತ್ತೆ ಅವ್ರಿಗೆ ಇವತ್ತೇನು ಪ್ರತಿ ವರ್ಷ 2 ಸೀರೆಗಳನ್ನ ಕೊಡ್ತಾರೆ. ಅದು ಸರಿಯಾದ ಗುಣಮಟ್ಟದ ಸೀರೆನ ಕೊಡಬೇಕು. ಅವ್ರಿಗೆ ಅದನ್ನ ಸ್ಯಾರಿನ ಅವ್ರು ಉಟ್ಕೊಂಡು ಹೋಗುವಂತ ಗೌರವ, ಯಾಕೆಂದ್ರೆ ಅದಕ್ಕೆ ಖರ್ಚು ಸಾಕಷ್ಟು ಸುಮಾರು ಅವ್ರಿಗೆ ಅದ್ರೊಳಗಡೆ ಖರ್ಚು ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನೆಲ್ಲ ಮಧ್ಯವರ್ತಿಗಳು ತಿಂತ ಇರೋದ್ರಿಂದ ಕಡ್ಡಾಯವಾಗಿ ಅವ್ರೆಲ್ರಿಗೂ ಸಹ ಉತ್ತಮ ಗುಣಮಟ್ಟದ ಸ್ಯಾರಿನ ಕೊಡ್ಬೇಕು ಅನ್ನೋದಿದೆ. ಇದಲ್ಲದೆ ಇನ್ನೂ ನಮ್ಮ ಹಲವಾರು ಬೇಡಿಕೆಗಳ ಬಗೆಗೆ ಸರ್ಕಾರಕ್ಕೆ, ಆದ್ರೆ ಪ್ರಮುಖವಾದ ಬೇಡಿಕೆ ಇವತ್ತೇನು ಅಂದ್ರೆ ಗ್ರಾಚ್ಯುಟಿ ಕಡ್ಡಾಯವಾಗಿ, ಯಾಕೆಂದ್ರೆ ಇವತ್ತು 25 ಜನಕ್ಕೆ ನಾವು ಸನ್ಮಾನ ಮಾಡ್ತೀವಿ, ಆ ತಾಯಂದ್ರಿಗೆ ಏನು ಗ್ರಾಚ್ಯುಟಿ ಇಲ್ಲ. ಅದರಿಂದ ಇವರು ಸುಮಾರು 25-30 ವರ್ಷ ನಿರಂತರವಾಗಿ ಅಂಗನವಾಡಿಗಳಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಆ ತಾಯಂದ್ರಗಳಿಗೆ ಸರ್ಕಾರ ಕೂಡಲೇ ಅವರಿಗೆ ಕಡ್ಡಾಯವಾಗಿ ಗ್ರಾಚ್ಯುಟಿನ ಬಿಡುಗಡೆ ಮಾಡಬೇಕು ಅನ್ನೋದು ಪ್ರಮುಖವಾದ ಬೇಡಿಕೆ. ಅದೊಂದನ್ನೇ ನಾವು ಇವತ್ತು ಒತ್ತಾಯ ಮಾಡುವಂತ ದೃಷ್ಟಿಯಿಂದ ಇವತ್ತು ನಾವು ಏನು ಈ KGF ನೊಳಗಡೆ ಈ ಒಂದು ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿಯರ ಸಮಾವೇಶ ನಡೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಇಲ್ಲಿ ಆಡಿಟೋರಿಯಂಗೆಲ್ಲ ಅವಕಾಶ ಕೊಟ್ಟಂತ ನಮ್ಮ ಏನು ಈ ಸಂಸ್ಥೆಯ ಇವ್ರಿಗೂ ಸಹ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದಲ್ಲದೆ ಇವತ್ತು ಪ್ರತಿಯೊಂದು ಹಳ್ಳಿಗಳಿಂದ ಹೆಣ್ಮಕ್ಳು ಇವತ್ತು ಬಂದು ಇದನ್ನ ಈ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ರಿಗೂ ಸಹ ಎಲ್ಲ ನನ್ನ ತಾಯಂದ್ರಿಗೆ, ಅಕ್ಕ ತಂಗಿಯರಿಗೆ ನಾನು ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮುಂದೆ ನಮ್ಮ ಕಾರ್ಯಕ್ರಮ ಮುಂದುವರಿತದೆ. ಫ್ರೀಡಮ್ ಪಾರ್ಕ್ ಹೋರಾಟ ಮಾಡೋದಲ್ಲ, ಅವಾಗ ಮಿನಿಸ್ಟರ್ ಹತ್ರ ಮಾತುಕತೆ ಆಯ್ತು, ನಿಮ್ಮ ಪೇಮೆಂಟ್ ಇನ್ಕ್ರೀಸ್ ಮಾಡ್ತೀವಿ, ನಿಮ್ಮ ಬೇಡಿಕೆ ಎಲ್ಲ ಈಡೇರಿಸ್ತಾರೆ. ಅದು ಏನಿದೆ, ಯಾವ ಸ್ಟೇಟಸ್? ಸರ್, ಒಂದೇನು ಅಂತಂದ್ರೆ ಇವತ್ತು ದುರಾದೃಷ್ಟ ಏನು ಅಂತಂದ್ರೆ ಸಚಿವರು ಬರ್ತಾರೆ, ಆಶ್ವಾಸನೆ ಕೊಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಅನೇಕ ಸಂದರ್ಭದಲ್ಲಿ ಬಂದು ಅಂಗನವಾಡಿ ಕಾರ್ಯಕರ್ತರ ವೇತನ ಹೆಚ್ಚಳ ಮಾಡ್ತೇನೆ, ಮತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡ್ಬೇಕಾಗಿರ್ತಕ್ಕ ಸವಲತ್ತನ್ನ ಕೊಡ್ತೇನೆ ಅಂತ ನಿವೃತ್ತಿಯಾದಂತ ಬಹಳ ನಡೆಯಕ್ಕೆ ಆಗ್ತಾ ಇಲ್ಲ ಅಜ್ಜಿಗಳು. ಅವ್ರೆಲ್ರೂ ಬಹಳ ಹತ್ತಿರದಲ್ಲಿ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಅವ್ರಿಗೆ ಬಹಳ ಸಂತೈಸೋ ರೀತಿನಲ್ಲಿ ಮಾತಾಡಿದ್ರು. ನಿಮಗೆ ಗ್ರಾಚ್ಯುಟಿ ಕೊಡ್ತೀನಿ ಅಂತ ಕೊಟ್ಟಿಲ್ಲ. ವೇತನ ಹೆಚ್ಚಳ ಮಾಡೋದ್ರ ಬಗ್ಗೆಗೂ ಸಹ ಅವ್ರು ಮಾತಾಡಿದ್ರು, ವೇತನ ಹೆಚ್ಚಳನೂ ಆಗಿಲ್ಲ. ಅದಲ್ಲದೆ ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ ವಿನಾಕಾರಣ ಇವತ್ತು ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ಇದೆ ಅಂತಂದ್ರೆ ಅಷ್ಟು ಭ್ರಷ್ಟಾಚಾರ ಇವತ್ತು ಈ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಒಳಗಡೆ ನಡೀತಾ ಇದೆ. ಇವತ್ತು ಬಡ ಹೆಣ್ಮಕ್ಳು ತಾಲಿನ ಮಾರಾಟ ಮಾಡಿನೂ ಸಹ ಇವತ್ತು ಅಂಗನವಾಡಿ ಹುದ್ದೆಗೆ ಬರುವಂತ ಒಂದು ವಾತಾವರಣ ಆಗಿದೆ ಅಂತಂದ್ರೆ ತಾವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆದ್ರಿಂದ ಈ ಭ್ರಷ್ಟಾಚಾರನು ಸಹ ಕೊನೆಗಾಣಿಸ್ಬೇಕು ಅನ್ನೋದ್ರ ಬಗ್ಗೆ ಆಶ್ವಾಸನೆಗಳಾಗೇ ಉಳಿದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ನಿರಂತರವಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ, ಆದ್ರೆ ಏನೂ ಸಹ ಆಗ್ಲಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಮುಂದಿನ ನಡವಳಿಕೆಯಲ್ಲಿ ಹೋರಾಟ ಒಂದೇ. ಯಾಕೆಂದ್ರೆ ನಾನು ಈ ಸಂಘಟನೆಯನ್ನ 1945 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೇನೆ. ನಾನೀಗ ಆಲ್ರೆಡಿ ಐ ಆಮ್ ರನ್ನಿಂಗ್ 73. ಬಟ್ 45 ವರ್ಷದಿಂದ ಸಹ 125 ರೂಪಾಯಿ, 175 ರೂಪಾಯಿ ಅಂಗನವಾಡಿ ಕಾರ್ಯಕರ್ತರಿಗೆ, 125 ರೂಪಾಯಿ ಸಹಾಯಕಿಯರಿಗೆ, 50 ರೂಪಾಯಿ. ಆದ್ರೆ ಹೋರಾಟದಿಂದನೇ ಇವತ್ತು 10,000 ರೂಪಾಯಿ ಆಗಿದೆ ಅಂತಂದ್ರೆ ನಮ್ಮ ಹೆಣ್ಮಕ್ಳು ನಿರಂತರವಾಗಿ ಬೀದಿಗಿಳಿದು ಅನೇಕ ಹೋರಾಟಗಳು ಮಾಡಿದ ಪ್ರಯುಕ್ತ ಇವತ್ತು ಸಿಕ್ಕಿದೆ. ನನಗನ್ಸುತ್ತೆ ಗ್ರಾಚ್ಯುಟಿಗೂ ಸಹ ನಾವು ಹೋರಾಟ ಮಾಡ್ಬೇಕಾಗಿರೋ ದುರಾದೃಷ್ಟ. ಇದ್ರ ಬಗ್ಗೆ ನಾವು ಮುಂದಿನ